ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಸ್ ಕಿಚನ್. ನಾನು ಇವತ್ತು ಕಡಲೆಕಾಳಿಂದ ಯಾವ ಥರ ಉಸ್ಲಿ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ನಾನು 5-6 ಸಲ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಸೊ ಒಂದು 5-6 ನೆನೆಸ್ಬಿಟ್ಟು 5-6 ತಾಸು ಅವರು ಮತ್ತು ನಾನಿವಾಗ ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಸೊ ಬನ್ನಿ ಇದಕ್ಕೆ ಏನು ಮಸಾಲ ಮಾಡೋದಂತ ಸಿಂಪಲ್ಲಾಗಿ ನಾನು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನು ಎಷ್ಟು ಬೇಕೋ ಖಾರ ಅಷ್ಟು ಹಾಕ್ಕೊಂಡು ನೀವು ರುಬ್ಕೋಬೋದು. ಸೊ ತುಂಬ ಸಿಂಪಲ್ಲು, ನಾರ್ಮಲಾಗಿ ಮಾಡಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸದ್ಯಕ್ಕೆ ನಾವು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳೋಣ. ಯೂಶ್ವಲಿ ಕೆಲವು ದೇವಸ್ಥಾನಗಳಲ್ಲೆಲ್ಲ ನೋಡ್ತೀರ ನೀವು, ಬೆಳ್ಳುಳ್ಳಿ ಈರುಳ್ಳಿ ಹಾಕಲ್ಲ. ನಾನು ಸಾಸಿವೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಹಾಕ್ಕೊಂಡಿದ್ದೀನಿ, ಕರ್ಬೇವು ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೆ, ಯಾಕಂದರೆ ಬೆಳ್ಳುಳ್ಳಿ ಯೂಸ್ ಮಾಡೋಲ್ಲ. ನೀವು ಯೂಸ್ ಮಾಡೋಂಗಿದ್ರೆ ನೀವು ಹಾಕ್ಕೊಳ್ಬೋದು. ಸೊ ಇದಕ್ಕೆ ನಾನು ಏನು ಇವಾಗ ರುಬ್ಕೊಂಡಿದ್ದೀನಿ ಕೊಬ್ಬರಿ ಮೆಣಸಿನ್ಕಾಯಿ, ಅದನ್ನು ಕೂಡ ಇವಾಗ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ 1-2 ಸಲ ಬಾಡಿಸ್ತೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ನಾನು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ತೀನಿ. ಸ್ವಲ್ಪ ಬಾಡಿಸ್ಕೊಂಡ್ರೆ ನಿಮಗೇನದು ಸ್ವಲ್ಪ ಬಿಸಿ ಆಗುತ್ತೆ. ಎಷ್ಟು ದಿನ ಆದರೂ ಇಟ್ಕೊಂಡ್ರು ನಿಮಗೆ ಏನೂ ಆಗೋದಿಲ್ಲ. ಒಂದು 2-3 ದಿನ ಆದರೂ ಇಟ್ಕೊಂಡು ನೀವು ತಿನ್ಬೋದು. ಸೊ ಇವಾಗ ಇದು ಫ್ರೈ ಆಗಿದೆ ಆಲ್ಮೋಸ್ಟು. ಸೊ ಇಷ್ಟು ಮಾಡಿದ್ರೆ ಆಯಿತು. ಇವಾಗ ನಾನು ಏನು ಬೇಯಿಸ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕಡಲೆಕಾಳು. ಸೊ ಇವಾಗ ಬನ್ನಿ ಚೆನ್ನಾಗಿ ಇದಕ್ಕೆ ಒಂದು ಮಿಕ್ಸ್ನ ಕೊಡೋಣ. ಸೊ ಈ ಥರ ಮಾಡಿಕೊಂಡು ನೀವು ಇಟ್ಕೊಳ್ಬೋದು, ಬೇಕಾದರೆ ಒಂದು 2-3 ದಿನ ಆದರೂ ತಿನ್ಬೋದು. ಸೊ ಈರುಳ್ಳಿ ಹಾಕ್ತಿದ್ರೆ ಅದಕ್ಕೆ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕಿಲ್ಲ, ಅದೇ ಥರ ಸುಮ್ಮನೆ ಲೈಟಿಗೆ ಮಾಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಕೂಡ ಒಂದು ಟೇಸ್ಟ್ ಫ್ಲೇವರ್ ಕೊಡಲಿ ಅನ್ನೋಕ್ಕೋಸ್ಕರ ಒಂದು ಅರ್ಧ ಲಿಂಬೆಹಣ್ಣು ಹೋಳನ್ನ ನಾನು ಇಟ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ತೀನಿ. ನಿಮಗೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಬೇಕಂದ್ರೆ ನೀವು ಇನ್ನು ಒಂದು ಕೂಡ ಹಾಕ್ಕೋಬೋದು. ನನಗೆ ಇಷ್ಟು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ನೀನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ತಾ ಇದ್ದೀನಿ ನಾನು ಇದ್ರ ಮೇಲೆ. ಸೊ ನನಗೆ ಒಂದು ಸಲ ಮಿಕ್ಸ್ ಕೊಡೋಣ. ಸೊ ಇದೇ ಥರ ನೀವು ಸೈಡ್ ಡಿಶ್ಗಾಗಿ ಯಾವಾಗೂ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಆಗಿ ಸಾಯಂಕಾಲ ಹೊತ್ತು ಕೊಟ್ಟರು ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಸರ್ವ್ ಮಾಡೋಣ ಬೌಲಿಗೆ. ಸೊ ನೋಡಿದ್ರಲ್ಲ, ಇದೇ ಥರ ನೀವು ಮನೆಯಲ್ಲಿ ಮಕ್ಳಿಗೆ ಮಾಡಿಕೊಡಿ. ಸೊ ತುಂಬ ಚೆನ್ನಾಗಿರುತ್ತೆ. ಹಬ್ಬಗಳಿಗೂ ಈ ಥರ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ ಅನ್ನೋರು ಮಾತ್ರ ಕೂಡ ಇದನ್ನು ಹಾಕ್ಕೋಬೋದು. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀನಿ ಅಂದರೆ ನಾವು ಏನು ಒಗ್ಗರಣೆ ಕೊಟ್ಟಿದ್ವಿ ಆ ಟೈಮಲ್ಲಿ ನೀವು ಒಗ್ಗರಣೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.